ಸ್ನೇಹಿತರೆ, ಯೋಗ ಅಂತಂದರೆ ಏನು ತಿಳ್ಕೊಂಡಿದ್ದೀರಿ? ಯೋಗ ಅಂದರೆ ಮೂಗಿಡ್ಕೊಂಡು ಎಲ್ಲೋ ಒಂದು ಮೂಲೆಯಲ್ಲಿ ಕೂತ್ಕೊಂಡಿರೋದಲ್ಲ. ದಿನಾಟ್ಲೆ ನಾವು ಒಂದೇ ಸ್ಥಳದಲ್ಲಿ ಕೂತು ಮಾಡ್ತಕ್ಕಂಥದ್ದಲ್ಲ. ಯೋಗ ಅಂತಂದರೆ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋಕೆ ಇರ್ತಕ್ಕಂಥ ಒಂದು ಪ್ಲಾಟ್ಫಾರಮ್. ಯೋಗನ ಕಷ್ಟ ಅಂತ ತಿಳ್ಕೊಂಡಿದ್ದು ಇವತ್ತು ಬಾಬಾ ರಾಮದೇವರಷ್ಟು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಬಸವಣ್ಣವರು ಒಂದು ಅತ್ಯಂತ ಉತ್ತಮವಾದ ಒಂದು ಆಡಳಿತಗಾರನಾಗಿ ಮತ್ತು ಆರ್ಥಿಕ ತಜ್ಞನಾಗಿ ಸಮಾಜಕ್ಕೆ ಒಳ್ಳೆಯ ಕೊಡುಗೆನ ಕೊಟ್ಟು ಅಂಧತ್ವವನ್ನು ತೊಡೆದಾಕಿ ಇವತ್ತು ಜಗದ್ಗುರು ಆಗಲಿಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಶಿವಕುಮಾರ ಸ್ವಾಮಿಗಳು ಅಷ್ಟೊಂದು ಮಕ್ಕಳನ್ನು ಸಾಕಿ ಅವರಿಗೆ ಎಲ್ಲ ರೀತಿ ಜ್ಞಾನವನ್ನು ಕೊಟ್ಟು ತ್ರಿವಿಧ ದಾಸೋಹಿ ಅಂತ ಜಗದ್ವಿಖ್ಯಾತ ಆಗಲಿಕ್ಕೆ ಸಾಧ್ಯ ಇರ್ತಾ ಇರಲಿಲ್ಲ. ಮತ್ತು ಹಾಗೆ ಈಗಿರ್ತಕ್ಕಂಥ ಸಿದ್ಧಗಂಗಾ ಶ್ರೀಗಳು ಕೂಡ ಆ ಮಟ್ಟಿಗೆ ಇರೋಕ್ಕಾಗ್ತಾ ಇರಲಿಲ್ಲ. ಯಾಕೆ ಅಂತಂದರೆ ಯೋಗ ಅಂತಕ್ಕಂಥದ್ದು ಯಾರ ಮನೆ ಸತ್ತು ಅಲ್ಲ. ಯೋಗ ಅಂತಕ್ಕಂಥದ್ದು ಪ್ರತಿಯೊಬ್ಬನಲ್ಲೂ ಇರುತ್ತದೆ. ಅವನದೇ ಆದೊಂದು ವಿಶೇಷ ವ್ಯಕ್ತಿ ಇರ್ತದೆ, ವ್ಯಕ್ತಿತ್ವ ಇರುತ್ತೆ. ಆದರೆ ಯೋಗನ ಏನು ಅಂತ ಹುಡ್ಕೋದ್ರಲ್ಲಿ ನಾವು ವಿಫಲರಾಗಿದ್ದೀವಿ ಅಷ್ಟೇ. ಇಲ್ಲಿ ಪ್ರಾಣಾಯಾಮ ಅಂತಕ್ಕಂಥದ್ದು ಯಾವ ಒಂದು ವಿದ್ಯೆಯಲ್ಲೂ ಕೂಡ ಅದು ಸೋತಿಲ್ಲ. ಯಾವುದೋ ಒಂದು ರೋಗವನ್ನು ದೇಹದಿಂದ ತೆಗೆದಾಕ್ಲಿಕ್ಕೆ ಅದಕ್ಕೆ ಶ್ರಮ ಇಲ್ಲ ಅಂತ ತಿಳ್ಕೊಂಡ್ರೆ ನಮ್ಮ ತಪ್ಪು. ನಾವು ಅದನ್ನು ಆಚರಣೆ ಮಾಡದಿರೋ ನಮ್ಮ ತಪ್ಪಾಗಿದೆ ಅಷ್ಟೇ. ನಿಮಗೆ 10 ಹಲವಾರು ವಿಚಾರಗಳನ್ನ ಈ ಯೋಗದ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಅಂತಂದರೆ ನನ್ನ ವೀಡಿಯೋನ ನೀವು ಫಾಲೋ ಮಾಡ್ತಾ ನನ್ನ ಸಬ್ಸ್ಕ್ರೈಬರ್ ಆಗಿ ನಿಮಗೆ ಉಚಿತವಾಗಿ ಎಲ್ಲ ಮಾಹಿತಿಗಳು ನಿಮಗೆ ಸಿಗ್ತವೆ. ಯೋಗ ಅಂದ್ರೇನು, ಯೋಗದ ವಿಧ ಏನು ಎಲ್ಲವನ್ನು ಎಳೆಯಾಗಿ ಬಿಚ್ಚಿಡ್ತಾ ಹೋಗ್ತೀನಿ. ನೋಡೋಣ.